ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ ಕುಪ್ ಸರ್, ಟೀಟರ್ ಸೆಂಟರ್ ಸ್ಕೂಲ್, ಡಿ ಪ್ರೈಮರಿ ಎಕ್ಜನ್. ಈಗ ನಮ್ಮ ಪಾಲಕರು ಬಂದಿದ್ದಾರೆ, ನಮ್ಮ ಸ್ಕೂಲ್ ಬಗ್ಗೆ ತಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವರ ಪರಿಚಯ ಮಾಡ್ಕೊಳ್ಳೋ ಬನ್ನಿ. ನಮಸ್ತೆ ಮ್ಯಾಮ್, ನಿಮ್ ಪರಿಚಯ ಹೇಳಿ. ನಮ್ಮ ಹೆಸರು ವೀಣಾ. ಜೋರಾಗಿ ಹೇಳಿ. ನೋಡ್ರಿ, ನಮ್ಮ ಮಗ UKG ಓದ್ತಾನ್ರಿ. UKG ಈ ವರ್ಷ ಅಡ್ಮಿಷನ್ ಮಾಡಿಸಿದ್ವಿ. ಈ ವರ್ಷ ಅಡ್ಮಿಷನ್ ಮಾಡ್ಸಿದ್ರಿ. ನಾವು ಫಸ್ಟಿಗೆ ಬಂದು ಈ ಸ್ಕೂಲ್ಗೆ ಮೇಡಮ್ ಕೇಳ್ಕೊಂಡ್ವಿ, ಮಗು ನಮ್ದು ಪಾಪು ಹೆಲ್ತ್ ಸ್ವಲ್ಪ ವೀಕ್ ಐತ್ರಿ, ಹೆಂಗ್ರಿ ಮೇಡಮ್ ಅವ್ರ, ನಮ್ಗೆ ಎಲ್ಲಿ ಹೋದ್ರು ನಮ್ಗೆ ಅವ್ರಿಗೆ ತೊಂದ್ರೆ ಬಾಳ ಐತಿ ಅಂದ್ರಿ. ಮೇಡಮ್ಗೆ ನಾವು ಯಾವಾಗ್ಲೂ ಚಿರಋಣಿ ರೀ, ಬಹಳ ಹೆಲ್ಪ್ ಮಾಡ್ರಿ ನಮ್ಮ ಮಗುಗೆ ಮೇಡಮ್. ನಾವು ಅವ್ರಿಗೆ ಎಷ್ಟು ಋಣಿಯಾಗಿದ್ರು ಸರ್. ಈಗ ಈಗ ನೀವು ಅಡ್ಮಿಷನ್ ಮಾಡಿಸ್ತಿದ್ರಲ್ಲ ಮಗುಗೆ, ಏನ್ ಎಕ್ಸ್ಪೆಕ್ಟೇಷನ್ ಮಗುದಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀವಿ? ಮೇಡಮ್ ಏನ್ ಅನ್ಕೊಂತಾರ, ಏನು ನಮ್ಮ ಮಗನ ಅಡ್ಮಿಷನ್ ಮಾಡ್ಸ್ಕೊಂತಾರ ಇಲ್ಲ ಅನ್ನೋದು ಬಹಳ ನಮಗೆ ಐತ್ರಿ. ಮೇಡಮ್ ಇಲ್ರಿ, ನಾವ್ ಅಡ್ಮಿಷನ್ ಮಾಡ್ಸ್ಕೊಂತೀವಿ. ಅವ್ನು ಹೆಲ್ತ್ ಈ ತರ ಇದ್ರು ಪಾಪು ಅವನು ಎಲ್ಲ ಇಂಟೆಲಿಜೆಂಟ್ ಅದಾನ, ಚೆನ್ನಾಗ್ ವರ್ಕ್ ಮಾಡ್ತಾ, ಚೆನ್ನಾಗ್ ಇದಾಗತಿ. ನಾವ್ ನೋಡ್ಕೊಂತೀವಿ, ಎಲ್ಲಾ ಟೀಚರ್ಸ್ಗೆ ಹೇಳ್ತೇವಿ ಚೆನ್ನಾಗ್ ಅವನ ಹೆಲ್ತ್ ಬಗ್ಗೆ ಅಂತ ಹೇಳಿದ್ರಿ. ನಮಗೆ ಮೇಡಮ್ ಮಾತ್ರ ನಾವು ಯಾವಾಗ್ಲೂ ಚಿರಋಣಿರಿ. ಈಗ ಈಗ ಮಗು ಚೆನ್ನಾಗಿ ಓದ್ತಾ ಇದೆ, ಬಹಳ ಚೆನ್ನಾಗ್ ಓದ್ತದ್ರಿ. ರೈಟಿಂಗ್ ಅವನು ಓದೋದು ಬರೆಯೋದು ಊಟ ಆಗ್ಲಿ ಆದಾಗ್ಲಿ ಅವನ್ ಕೆಲ್ಸ ಎಲ್ಲ ಅವನ ಮಾಡ್ಕೊಂತಾನ. ಮೇಡಮ್ ಹೇಳ್ಬೇಕಂದ್ರೆ ಇನ್ನು ಮೇಡಮ್ ಸ್ಕೂಲ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ, ಇನ್ನು ಚೆನ್ನಾಗ್ ನಮ್ಮಂತ ಬಡವ್ರ ಮಕ್ಕಳು ಹೆಲ್ತ್ ಇಶ್ಯೂ ಇರೋ ಮಕ್ಕಳನ್ನ ಚೆನ್ನಾಗ್ ಅವ್ರು ಆಧರಿಸ್ತಾರ್ರಿ. ದೇವ್ರ ಒಳ್ಳೇದ್ ಮಾಡ್ಬೇಕು ನೋಡಿ ಮ್ಯಾಮ್. ಈಗ ಒಂದು ಶಾಲೆ ಅಂತ ತಕ್ಷಣ ಈಗ ಎಲ್ಲಾ ಮಕ್ಕಳು ನಾವು ವಿದ್ಯಾಲಯ ನಾವು ಎಲ್ಲಿ ಅವ್ನ ಅಡ್ಮಿಷನ್ ಮಾಡಿಸ್ಬೇಕು, ಅವನ್ನ ಎಲ್ಲಿ ಹೋದ್ರ ಅವ್ನು ಚೆನ್ನಾಗಕ್ಕ, ನಾವು ಎಲ್ಲಿ ಅವ್ನಿಗೆ ಅವಕಾಶ ಸಿಗ್ತತಿ ಅನ್ನೋದು ನಾವು ಮನೆಯವ್ರು ನಾವು ಬಹಳ ಇಟ್ಕೊಂಡಿದ್ರಿ. ನಮ್ದು ಇದೇ ಊರಾಗಿರೋದ್ರಿಂದ ಮೇಡಮ್ ಬಂದು ಅವ್ನಿಗೆ ಬಸ್ಸಿಗೆ ಹಚ್ಚಿದ್ರ ಅವ್ನು ಎಲ್ಲಿ ಫ್ರೆಂಡ್ಸ್ ಇಲ್ಲಿ ದೂಡಿ ಅವ್ನು ಉಳಿಸ್ತಾರ ಅನ್ನೋದು ಐತ್ರಿ ನಮಗೆ. ಹಂಗಾಗಿ ಅವ್ರ ಅಕ್ಕನ ಇಲ್ಲೇ ಇರೋದ್ರಿಂದ ಮೇಡಮ್ ಹತ್ರ ಬಂದು ನಾವು ಇಲ್ಲಿ ಮೇಡಮ್ ಅವ್ರ ಅಕ್ಕನ ಜೋಡಿ ಅವನು ಹೋಗೋದು ಬರೋದು, ನಾವು ನಮ್ಮ ಮನೆಯವರು ಬಿಟ್ಟು ಬರೋದು ಕರ್ಕೊಂಡ್ ಬರೋದು ಮಾಡ್ತಾರ್ರಿ. ಮೇಡಮ್ ನೀವು ಮನಸ್ಸು ಮಾಡ್ಬೇಕ್ರಿ, ನಮ್ಮ ಮಗ ಬಹಳ ಚೆನ್ನಾಗಿ ಓದ್ತಾರ. ಈಗಂತೂ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಬಹಳ ಚೆನ್ನಾಗಿ. ಅವ್ನು ಏನಂತಾನಂದ್ರಿ, ಅಮ್ಮ ಮೇಡಮ್ ನನ್ನ ಅಡ್ಮಿಷನ್ ನಡ್ಸ್ಕೊಂಡ್ರಲ್ಲ, ನಾನು ದೊಡ್ಡ ಇದು ಆಗಿ ಮೇಡಮ್ ಅವ್ರ ಆಗ್ಯಾರಲ್ಲ ಆತರ ನಾನು ನೋಡಿ. ಆ UKG ಮಗುವಲ್ಲಿ ಅಂತ ಮನಸ್ಥಿತಿ ಬಂದಿದೆ ಅಂದ್ರೆ ನೋಡಿ, ನೀವು ಪುಣ್ಯವಂತರ. ಆಕ್ಚುಲಿ ಏನಾದ್ರೂ ಮಾಡ್ಬೇಕಮ್ಮ, ನಾವು ಇಂಥದ ಮೇಡಮ್ ಸ್ಕೂಲ್ ಇದನ್ ಮಾಡ್ಯಾರಲ್ಲ ಅಪ್ಪಾಜಿ, ನಾನು ಏನಾದ್ರು ಮಾಡ್ತೇನೆ. ನಾನು ಈ ತರ ವೀಕ್ ಇರೋದ್ರಿಂದ ಅವ್ರು ಎಷ್ಟು ಇರೋದ ಅಂದ್ರೆ ಅವ್ರ ಅಕ್ಕಗೂ ಇನ್ನೂ ಅಷ್ಟೇನಿಲ್ರಿ, ಬುದ್ಧಿ ಇಲ್ರಿ. ಅದಕ್ಕೆ ಬಹಳ ಇಂಪ್ರೂವ್ಮೆಂಟ್ ಆಗ್ಯಾರ. ಎಲ್ಲ ಚೆನ್ನಾಗಿ ಚೆನ್ನಾಗ್ ಮಾಡ್ತಾನ್ರಿ. ಸರ್ ಅಪ್ಪಾಜಿ ನನ್ ಸರ್ ಬ್ಯಾಗ್ ತಗೊಂಡ್ಬಂದು ಒಳಗ್ ಅಪ್ಪಾಜಿ, ಮ್ಯಾಮ್ ಎಲ್ಲರೂ ನನ್ ಎಷ್ಟ್ ಚೆನ್ನಾಗ್ ನೋಡ್ಕೊಂತಾರ ಅಪ್ಪಾಜಿ. ನಾನು ಇಲ್ಲಿ ನಿಂತ್ಕೊಂಡ್ರ ವೇಟಿಂಗ್ ರೂಮ್ ನೇ ಕುಂಡಿಸ್ತಾರ ಅಪ್ಪಾಜಿ. ಆಮೇಲೆ ಅಂಟಿಯರು ಎಲ್ಲ ಚೆನ್ನಾಗ್ ನೋಡ್ಕೊಂತಾರ ಅಪ್ಪಾಜಿ. ಆಮೇಲೆ ಊಟ ಮಾಡಿದ್ರು ಒಂದ್ ಅಕ್ಕಳು ಅನ್ನ ಕೆಳಗ್ ಬೀಳಲ್ಲ ನೋಡ್ರಿ, ಅಷ್ಟು ಚೆನ್ನಾಗಿ ಅವ್ರು. ಆಮೇಲೆ ಬೇರೆ ಯಾರಾದ್ರೂ ಮಕ್ಳು ಅವನ ಅವ್ರು ಹೆಲ್ದಿ ಇರೋ ಮಕ್ಳು ಯಾರಾದ್ರೂ ಅವನ್ನ ದೂಡ್ತಾರ ಅಂದ ಅವ್ರಿಂದ ಸ್ವಲ್ಪ ದೂರನೇ ಇರ್ತಾನ್ರಿ ಅವ್ನು. ಅಮ್ಮ ಈ ಮ್ಯಾಮ್ ಹಿಂಗ್ ಮಾಡಿದ್ರಮ್ಮ, ಅಮ್ಮ ಲತಾ ಮ್ಯಾಮ್ ಡೈಲಿ ಬರ್ತಾರಮ್ಮ, ಸೋರು ಬರ್ತಾರಮ್ಮ, ಡೈಲಿ ಬಂದು ನಮ್ಮನ್ನೆಲ್ಲಾ ಚೆಕಪ್ ಮಾಡ್ತಾರಮ್ಮ. ನಾವು ಎಲ್ಲಾ ಹಾಸ್ಪಿಟಲ್ ಎಲ್ಲಾ ನೋಡಿದೀವ್ರಿ ಮೇಡಮ್ ಅವರ. ನಮಗೆ ನಿಮ್ಮಂತ ಉಪಕಾರ ಸಹಾಯ ಮಾಡಿರೋ ನಾವು ಎಲ್ಲಿ ನೋಡಿದ್ರಿ. ನಾವು ಯಾವಾಗ್ಲೂ ಗಂಡ ಹೆಂಡತಿ ಚಿರ ನೋಡಿದ್ರಿ. ನಮ್ಮ ಮಗನಿಂದ ನಿಮ್ ಸ್ಕೂಲ್ಗೆ ಏನಾದ್ರು ಒಳ್ಳೇದ್ ಮಾಡ್ಬೇಕಂತ ನಮ್ಗೆ ಆಸೆ ಇರೋದು. ಡೆಫಿನೆಟ್ಲಿ ಮ್ಯಾಮ್, ನೀವು ಅಷ್ಟು ಕಾನ್ಫಿಡೆನ್ಸ್ ನಮ್ಮ ಮೇಲೆ ವಿಶ್ವಾಸ ಕಳಿಸಿದೀರಾ. ನಾವು ಚೆನ್ನಾಗಿ ಬರೀತಾನ್ರಿ, ಎಲ್ಲರಿಗೂ 25 ತೆಗ್ದಿತ್ತಾನ್ರಿ. ನಾವ್ ಏನಾದ್ರೂ ಒಂದ್ ಸಲ ಸ್ಕೂಲಾಗಿ ಹೇಳ್ಕೊಟ್ರ ಅದನ್ನ ಹಂಗ ನೆನ್ಪಿಟ್ಕೊಂತಾನ. ದೇವರು ಎಲ್ಲ ಕೊಟ್ಟಾನ್ರಿ, ಅಂಗವಿಕಲತೆ ಒಂದ್ ಕೊಟ್ಬಿಟ್ಟನ್ರಿ ಅವನಿಗೆ. ಇಲ್ಲ ಮ್ಯಾಮ್, ಈಗ ನೀವು ಹಂಗ ಬೇಜಾರ್ ಮಾಡ್ಕೊಬೇಡ್ರಿ. ಅವ್ರ ಮಕ್ಕಳಿಗೆ ಅವ್ರ ವಿಶೇಷ ವಿದ್ಯೆನೂ ದೇವ್ರು ಅವ್ರಿಗೆ ವಿಶೇಷ ಶಕ್ತಿ ಕೊಟ್ಟಿರ್ತಾರೆ. ಅವ್ರ ಅಂಗವಿಕಲತೆ ಇಂಪಾರ್ಟೆಂಟ್ ಅಲ್ಲ ಮ್ಯಾಮ್. ಮಗುವ ಎಷ್ಟೋ ಅಂಗವಿಕಲರು ಏನೇನೋ ಸಾಧನೆ ಮಾಡಿದ್ದಾರೆ. ಸೊ ಹಂಗಾಗಿ ನೀವು ಆತರ ಎಲ್ಲ ಬೇಜಾರ್ ಮಾಡ್ಕೋಬೇಡಿ. ಈಗ ಬಹಳ ಚೆನ್ನಾಗಿ ನೋಡ್ಕೊಂತಾರೆ. ಸ್ಕೂಲ್ ಬಹಳ ನಮಗೆ ಅನುಕೂಲ ಆಗೈತ್ರಿ.
ಇಲ್ಲಿರೋ ಸುತ್ತಮುತ್ತ ಮಕ್ಕಳಿಗೆ ಬಹಳ ಅನುಕೂಲ ಆಗೈತ್ರಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರ್ಗೆ ಬಹಳ ಹಚ್ಚಿರೋದು ಸರ್ ನಮ್ಮ ಮಕ್ಳು ಬರೋದು ನಾವು ಯಾವಾಗಾದ್ರೂ ಕರ್ಕೊಂಬರೋದು ಲೇಟ್ ಅಂತಂದ್ರ ನಮಗ್ ಫೋನ್ ಮಾಡಿ ವೇಟಿಂಗ್ ರೂಮ್ ನೇ ಕಾಯಿಸಿ ನಮ್ಮ ಮಗುಗ ಇವತ್ತಿಗೆ ಒಂದು ಏನು ಅವನಿಗೆ ಆಗಿ ಟಚ್ ಆಗ್ಲಿಲ್ಲ ನೋಡ್ರಿ. ಅಷ್ಟು ಚೆನ್ನಾಗಿ ಈಗ 4-5 ತಿಂಗಳಾದ್ರೆ ಸ್ಕೂಲಿಗೆ ಬರಕತ್ತಿ ಅವ್ನ ಯಾರು ಟಚ್ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಟೀಚರ್ಸ್ ಆಗ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿರಿ. ಎಲ್ಲ ವಾತಾವರಣ ಚೆನ್ನಾಗೈತೆ. ಅಮ್ಮ ನಮ್ ಸ್ಕೂಲಾಗ ಎಷ್ಟು ಕ್ಲೀನಿಂಗ್ ಮಾಡ್ತಾರಮ್ಮ, ಅವರು ಅಂಟಿಯರ್ ಎಷ್ಟು ಕ್ಲೀನ್ ಮಾಡ್ತಾರ, ಅಂಟಿಯರ್ ಎಷ್ಟು ಕಾಳಜಿ ಮಾಡ್ತಾರಮ್ಮ, ಬಹಳ ಚೆನ್ನಾಗ್ ಮಾಡ್ತಾರಮ್ಮ. ನಾನು ಈ ಸ್ಕೂಲ್ಗೆ ಹೋಗ್ಕೇನಿಲ್ಲ ಅನ್ಕೊಂಡಿದ್ದೆಮ್ಮ, ಅಕ್ಕ ಹೋಗ್ಬೇಕೆ ಹೋಗ್ಕಾಳಮ್ಮ ಅನ್ಕೊಂಡಿದ್ದೆಮ್ಮ ನಾನು. ಆದ್ರೂ ನಾನು ಮೇಡಮ್ ಅವರು ಚೆನ್ನಾಗಿ ನನ್ಗೆ ಇದನ್ ಮಾಡಿದಮ್ಮ. ನಾನು ಈ ಸ್ಕೂಲಾಗ ಅಲ್ಲಿ ಅಕ್ಕವರೆಲ್ಲ ಫಸ್ಟ್ ಬಂದ ಫೋಟೋ ಐತಲ್ಲ ಆ ತರ ನಾನು ಫಸ್ಟ್ ಬರ್ತಾರಮ್ಮ. ನೋಡಿ ಆ ಮಗು ಎಷ್ಟು ಚೆನ್ನಾಗಿ ಅವ್ನು ಇಂಗ್ಲಿಷ್ ಬರೀತಾನ ಅಂದ್ರೆ ಭಾಳ ಚೆನ್ನಾಗಿ ಬರೀತಾನ್ರಿ. ಮೇಡಮ್ ಅವ್ರು ಕೇಳ್ರಿ, ಒಂದು ರೈಟಿಂಗ್ ಹೋಮ್ವರ್ಕ್ ಮಾಡ್ಬೇಕು ಅಂದ್ರೆ ಬಂದ ತಕ್ಷಣ ಅವನು ಎಲ್ಲ ಬಿಚ್ಚಿ ಹೋಮ್ವರ್ಕ್ ಮಾಡೋದು. ಅವನಿಗೆ ಆಟದ ಹೆಲ್ತಿ ಸ್ವಲ್ಪ ಇದ್ರಿಂದ ಆಟ ಆಡಕ್ ಜಾಸ್ತಿ ಹೋಗಲ್ರಿ. ಅವನು ವರ್ಕ್ ಮಾಡೋದು, ಆಮೇಲೆ ಬೇರೆಯವ್ರಿಗೆ ಆ ತರ ಮಾತಾಡ್ಬೇಕು, ಒಬ್ರಿಗೆ ಮನಿಗ್ ಬಂದಾಗ ಹೆಂಗ ಅವ್ನಿಗೆ ಏನ್ ಅನ್ಬೇಕು, ಏನ್ ಮಾತಾಡ್ಬೇಕು. ಅವ್ನ ಹಂಗ ಹೆಲ್ತ್ ಸ್ವಲ್ಪ ವೀಕ್ ಇದ್ರ ಅವ್ನ ಕೆಲ್ಸ ಎಲ್ಲ ಅವನ ಮಾಡ್ಕೊಂಡ. ಅವ್ನ್ ಬ್ಯಾಗ್ ತರೋದು ಒಂದೇನ ಆಗ್ಲಿ. ಆಮೇಲೆ ಮೇಡಮ್ಗೆ ನಾನು ಅವ್ರು ಕ್ಲಾಸ್ ಟೀಚರ್ಗೆ ಏನಾದ್ರು ಅವ್ನ್ ತಪ್ಪಿದ್ರ ನಾವೇನಾದ್ರು ಫೋನ್ ಮಾಡಿ ಹೇಳ್ತಾರೆ ಅಂದ್ರ, ಅಮ್ಮ ನಂದ ತಪ್ಪೈತ್ ಬಿಡಮ್ಮ, ಅವ್ರಿಗೆ ಯಾಕೆ ಹೇಳ್ತೀವಿ ಅಂತಾರ್ರಿ. ನನ್ ತಪ್ಪೈತಮ್ಮ ಹೇಳ್ಬೇಡಮ್ಮ, ಅವ್ರಿಗೆ ನೋವಾಕತಿ ನಾನ ಅಲ್ಲಿ ಕೇಳ್ಕೊಂತ ಬಿಡಮ್ಮ ಸ್ಕೂಲಾಗ ಅಂತ. ಈಗ ವರ್ಕ್ ಶೀಟ್ಸ್ ಗಳನ್ನ ಎಲ್ಲ ಕಲರ್ ಮಾಡ್ತಾರೆ. ಒಂದ್ ಕಲರ್ ಅವ್ರಿಗೆ ಮಿಸ್ಟೇಕ್ ಆತಂದ್ರ, ಅಪ್ಪಾಜಿ ಈ ಕಲರ್ ನಾನ್ ಮಾಡಿದ್ದೆ ಅಂದ್ರೆ ಮಿಸ್ಟೇಕ್ ಆಕತಿ, ಈ ಕಲರ್ ಇದಕ್ ಒಂದಲ್ಲ ನಾ ಬೇರೆ ಕಲರ್ ಅದನ್ನೇ ತಮ್ಮ ಅಪ್ಪಾಜಿ ಮಾಡ್ತಾರೆ ಅಂತ. ಆಮೇಲೆ ಫೋನಿಕ್ಸ್ ಮೆಥಡ್ ಹೇಳ್ಕೊಡ್ತಾ ಇದ್ದೇವೆ ನಾವು. ಅದನ್ನೆಲ್ಲ ಹೇಳ್ತಾರ್ರಿ. ಬರ್ಲಿದ್ರ ಅವನ್ನೆಲ್ಲ ಸೌಂಡ್ಸ್ ಮಾಡಿ ಹೇಳ್ತಾನ. ಆಮೇಲೆ ಅವ್ರ ಅಪ್ಪಾಜಿ ಸತ್ಗೆ ಹೇಳ್ಕೊಡ್ತಾನ, ಅಪ್ಪಾಜಿ ನೀನ್ ಹಿಂಗ್ ಟೈಮಿಂಗ್ ಗೊತ್ತಾಗತ್ರಿ ಅವ್ರಿಗೆ. ಎಷ್ಟೇ ಗಂಟೆ ಇಷ್ಟೇ ಟೈಮು, 7:15 8:15 ಟೈಮಿಂಗ್. ಆಮೇಲೆ ಸಂಸ್ಕೃತ ಒಳಗ ಅವು ನಂಬರ್ಸ್ ಎಲ್ಲ ಹೇಳ್ತಾರೆ. ಇವತ್ತು ಸಂಸ್ಕೃತ ಐತಿ ಜಸ್ಟ್ ರಾತ್ರಿ ಒಂಚೂರು ಯಾಕ ಸುಸ್ತು ಅಂತ ಹೇಳಿ ಬೇಗ ಮಕ್ಕೊಂಡಿದ್ರಿ. ಇವತ್ ಬೆಳಿಗ್ಗೆ ಅವ್ರ ಅಪ್ಪಾಜಿ 8 ಗಂಟೆ ಆಗೈತಿ ಬಾರಪ್ಪಿ ಅಂದ್ರೆ, ಅಪ್ಪಾಜಿ ನಮ್ ಸಂಸ್ಕೃತ ಐತಿ ನಾನು ನನಗ್ ಓದಿಸು ನನ್ರಿ. ಬೆಳಿಗ್ಗೆ ಓದ ಆಸಕ್ತಿ ಬಾಳ ಐತ್ರಿ ಮೇಡಮ್. ಸ್ವಲ್ಪ ಹೆಲ್ತ್ ಅಂತ ಸ್ವಲ್ಪ ಪ್ರಾಬ್ಲಮ್ ಇರೋದು, ಹಂಗ ಹೆಲ್ತ್ ಇಂದ ಸ್ವಲ್ಪ ಪ್ರಾಬ್ಲಮ್ ರೀ. ಓದಾಕ್ ಮಾತ್ರ ಈಗ ಹೇಳಕ್ ಕೊಟ್ಟಂದ್ರ ಆಗ ಅಷ್ಟು ಕನ್ಫರ್ಮ್ ಇರ್ತದ್ರಿ. ನಾವು ಇನ್ನೂ ಅಷ್ಟು ಕಲ್ತಿಲ್ರಿ. ಅವನಿಂದನ ಕಲಿಬೇಕು, ಇನ್ನು ಅವನು ಚೆನ್ನಾಗ್ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ ರೀ. ತುಂಬಾ ಧನ್ಯವಾದಗಳು ನಿಮ್ಮ ಮನಸ್ಸಿನ ಭಾವನೆ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ. ತುಂಬಾ ಮೇಡಮ್ ಇನ್ನೂ ಒಂದ್ಸಲ ನಾವು ಧನ್ಯವಾದ ಹೇಳ್ತಾರೆ.